ಸ್ನೇಹಿತರೆ, ನೀವೆಲ್ಲ ಈ ಒಂದು ಹಾಡನ್ನು ಕೇಳಿರುತ್ತೀರಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮೂಗೂರು ಮಲ್ಲಪ್ಪನವರ ಅರ್ಥಗರ್ಭಿತ ಸಾಲುಗಳಾದ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ಗುಂಡಿ. ಈ ಸಾಲಿನ ಅರ್ಥವೇನೆಂದರೆ, ಮಾನವನಾಗಿ ಜನಿಸಿದ ಮೇಲೆ ಈ ಭೂಮಿಯಲ್ಲಿ ಏನನ್ನು ಕಾಣದಿದ್ದರೂ ಜೋಗ ಜಲಪಾತದ ಸೌಂದರ್ಯವನ್ನು ಜೀವನದಲ್ಲಿ ಒಮ್ಮೆ ಆದರೂ ಕಣ್ತುಂಬಿಕೊಳ್ಳಲೇಬೇಕು ಎಂದು. ಹೀಗೆ ಏಕೆ ಹೇಳಿದ್ದಾರೆ? ಜೀವನದ ಸತ್ಯ ಅರಿಯಬೇಕಾದರೆ ಜೋಗ ಜಲಪಾತವನ್ನು ಕಂಡು ಪ್ರಕೃತಿಯ ಮಹಿಮೆಯನ್ನು ಕಂಡಾಗ ಎಂತಹ ಅಹಂಕಾರವಿದ್ದರೂ ಕರಗಿ ಹೋಗುತ್ತದೆ. ಅದರ ನೀರಿನ ರಭಸ, ಅದರ ಶಕ್ತಿ ಅಗಾಧವಾದದ್ದು, ಆದರೂ ಅದು ಪ್ರಕೃತಿಗೆ ಸೌಂದರ್ಯವನ್ನೇ ನೀಡುತ್ತದೆ. ಮಾನವನಲ್ಲಿ ನಾನು ಎಂಬ ಅಹಂಕಾರ ಕರಗಿ ಹೋಗಿ ನಿಶ್ಚಲತೆ, ವಿನಯ ಹಾಗೂ ಕೃತಜ್ಞತಾ ಭಾವಗಳು ಮೂಡಿಕೊಳ್ಳುತ್ತವೆ. ಎಲ್ಲವೂ ಶಾಶ್ವತವಲ್ಲ, ಪ್ರಕೃತಿಯ ಮುಂದೆ ಮಾನವ ಚಿಕ್ಕವನು ಎಂಬ ಅರಿವನ್ನು ಮೂಡಿಸುತ್ತದೆ. ವಿಶ್ವವಿಖ್ಯಾತ ಜೋಗ ಜಲಪಾತದ ರಮಣೀಯ ದೃಶ್ಯಾವಳಿಯನ್ನು ಎಲ್ಲರೂ ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ಳಬೇಕೆಂಬ ಹಂಬಲ ಎಲ್ಲರಲ್ಲಿಯೂ ಇರುತ್ತದೆ. ಕನ್ನಡ ನಾಡಿನ ಭಗೀರಥಿ ಎಂದು ಕರೆಯಿಸಿಕೊಳ್ಳುವ ಶರಾವತಿ ನದಿಯು ಕೇವಲ ಕರ್ನಾಟಕದಲ್ಲಿ ಮಾತ್ರ ಹರಿಯುವ ನದಿಯಾಗಿದೆ. ಶರಾವತಿ ನದಿ ಸೃಷ್ಟಿಸುವ ಜೋಗ ಜಲಪಾತವಿರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗೆ ಈ ಶರಾವತಿ ನದಿಯ ಉಗಮ ಸ್ಥಾನವಿರುವುದು ಸಹ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬುವಲ್ಲಿ. ಶರಾವತಿ ನದಿ ಜನ್ಮ ತಾಳಿದ ಕತೆ ರಾಮಾಯಣದ ಸಹ್ಯಾದ್ರಿ ಖಂಡದಲ್ಲಿ ಬರುತ್ತದೆ. ಪ್ರಭು ಶ್ರೀರಾಮಚಂದ್ರರ ಬಾಣದಿಂದ ಶರಾವತಿ ನದಿಯು ಹುಟ್ಟಿಕೊಳ್ಳುತ್ತದೆ ಎಂಬ ಐತಿಹ್ಯವೂ ಇದೆ. ಈ ನದಿಯ ಉಗಮ ಸ್ಥಾನಕ್ಕೆ ಅಂಬುತೀರ್ಥ ಎಂಬ ಹೆಸರು ಬಂದಿದೆ. ಅಂಬು ಎಂದರೆ ಬಾಣ ಎಂಬ ಅರ್ಥ. ಹೀಗೆ ಶ್ರೀರಾಮಚಂದ್ರರ ಬಾಣದಿಂದ ಹುಟ್ಟಿದ ಈ ನದಿಗೆ ಶರಾವತಿ ಎಂಬ ಹೆಸರು ಬರುತ್ತದೆ. ಶರ ಎಂದರೂ ಸಹ ಬಾಣ ಎಂಬ ಅರ್ಥವನ್ನೇ ಸೂಚಿಸುತ್ತದೆ. ಶರಾವತಿ ನದಿಯು ಹೆಸರಿಗೆ ತಕ್ಕಂತೆ 80 ಕಿಲೋಮೀಟರ್ ನಷ್ಟು ದೂರ ಬಾಣದಂತೆಯೇ, ಅಂದರೆ ಅತಿಯಾದ ವೇಗದಲ್ಲಿ ಚಲಿಸುತ್ತದೆ. ಹೀಗೆ ಶರಾವತಿ ನದಿಯು ಹೊಸನಗರ, ಸಾಗರ, ಉತ್ತರ ಕನ್ನಡ, ಸಿದ್ದಾಪುರ ಈ ಎಲ್ಲಾ ತಾಲೂಕುಗಳಲ್ಲಿ ಹರಿದು ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಸುಮಾರು 830 ಅಡಿಗಳ ಎತ್ತರದಿಂದ ಹರಿಯುವ ಜೋಗ ಜಲಪಾತವು ಕರ್ನಾಟಕ ಭಾರತದಲ್ಲಿ ಮಾತ್ರವಲ್ಲದೆ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದು. ಕರ್ನಾಟಕದಲ್ಲಿಯೇ ಹುಟ್ಟಿ ಕರ್ನಾಟಕದಲ್ಲಿಯೇ ಹರಿದು ಕರ್ನಾಟಕದಲ್ಲಿಯೇ ಅರಬ್ಬಿ ಸಮುದ್ರವನ್ನು ಸೇರುವ ಏಕೈಕ ಪ್ರಮುಖ ನದಿ ಎಂದರೆ ಅದು ಶರಾವತಿ ನದಿ. ಉದಾಹರಣೆಗೆ ಬೇರೆ ನದಿಗಳನ್ನು ತೆಗೆದುಕೊಂಡರೆ ಕೃಷ್ಣಾ ನದಿಯು ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಹರಿಯುತ್ತದೆ. ಕಾವೇರಿ ನದಿಯು ಕರ್ನಾಟಕದಲ್ಲಿ ಉಗಮವಾಗಿ ತಮಿಳುನಾಡಿನಲ್ಲಿ ಹರಿಯುತ್ತದೆ. ಕರ್ನಾಟಕದಲ್ಲಿ ಮಾತ್ರ ಹುಟ್ಟಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಏಕೈಕ ನದಿ ಎಂದು ಶರಾವತಿ ನದಿಗೆ ಹೇಳಲಾಗುತ್ತದೆ. ಈ ನದಿಯ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಹೇಳಬಹುದು. ಶರಾವತಿ ಜಲವಿದ್ಯುತ್ ಯೋಜನೆಯಿಂದ ಉತ್ಪತ್ತಿ ಆಗುವ ವಿದ್ಯುತ್ ಇಡೀ ಕರ್ನಾಟಕಕ್ಕೆ ವಿದ್ಯುತ್ ಸರಬರಾಜು ಸಂಪರ್ಕವನ್ನು ನೀಡುತ್ತದೆ. ಹೊನ್ನಾವರದಲ್ಲಿ ಶರಾವತಿ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿರುವ ರೈಲ್ವೆ ಸೇತುವೆಯು ಕರ್ನಾಟಕದ ಅತಿ ಉದ್ದದ ರೈಲ್ವೆ ಸೇತುವೆ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಸುಮಾರು 12 ಉಪನದಿಗಳು ಶರಾವತಿ ನದಿಗೆ ಸೇರುವುದರಿಂದ ಈ ನದಿಗೆ ಭಾರಗಂಗಾ ಎಂಬ ಹೆಸರು ಇದೆ. ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ಹಾಗೂ ಸಾಗರದ ಸಿಗಂದೂರು ಚೌಡೇಶ್ವರಿ ದೇವಾಲಯವು ಈ ಶರಾವತಿ ನದಿಯ ತಟದಲ್ಲಿ ಇರುವ ಪ್ರಸಿದ್ಧ ದೇವಾಲಯಗಳಾಗಿವೆ. ಕರ್ನಾಟಕದಲ್ಲಿ ಸರಬರಾಜು ಆಗುವ ವಿದ್ಯುತ್ನ 40% ವಿದ್ಯುತ್ ಶರಾವತಿ ಜಲವಿದ್ಯುತ್ ಯೋಜನೆಯಿಂದಲೇ ಲಭಿಸುತ್ತದೆ.